ಹಾಯ್ ಫ್ರೆಂಡ್ಸ್, ನಾವು ಇವತ್ತು ಬಂದಿರೋದು ಯಾವುದು ಕಲಿಕೇರಿಯಲ್ಲಿರೋ ವ್ಯೂ ಪಾಯಿಂಟ್ಗೆ. ಇದು ಧಾರವಾಡ ಡಿಸ್ಟಿಕಲ್ಲೇ ಒಂದು ಒಳ್ಳೆ ಹೆಸರಾಂತ ಟೂರಿಸಮ್ ಪ್ಲೇಸ್ ಅಂದರೂ ಕಡಿಮೆನೇ, ಅಷ್ಟು ಚೆನ್ನಾಗಿ ಇಲ್ಲಿ ವ್ಯೂ ಬರುತ್ತೆ. ನಾವು ಬಂದಿರೋದು ಯಾರ ಜೋಡಿ ಅಂದರೆ ಮಿಸ್ಟರ್ ವಿಪಿ ಗೌಡ, ಇಲ್ಲಿ ನಮ್ಮ ಕಿರಣ್ ಅವರು ಇದ್ದಾರೆ, ಇಲ್ಲಿ ಇಬ್ಬರು ಕಿರಣ್ ಹಾಗೂ ಆಂಜನೇಯ ಅವರು ಇದ್ದಾರೆ, ಅವರು ಬರ್ತಾರೆ. ಎಲ್ಲರದು ಕವರ್ ಮಾಡಪ್ಪ ಮಂಜು. ಬಟ್ ಇಂಥ ನೇಚರ್ ಜೊತೆ ಇಂಥ ಗೋತಿ ಫ್ರೆಂಡ್ ಜೊತೆ ಹೋಗ್ತೀವಲ್ಲ, ಅದೊಂದು ಮೂಮೆಂಟೇ ಬೇರೆ. ನಮ್ಮ ಈ ಸುಂದರ ಒಂದು ಪಯಣದ ಜೊತೆ ನಮ್ಮ ಹುಡುಗರೆಲ್ಲ ಅನಿಸಿಕೆಗಳನ್ನ ಕೇಳ್ತಾ ಇದ್ದೀನಿ. ಫಸ್ಟ್ ನಮ್ಮ ಕಿರಣ್ ಅವರು ಅನಿಸಿಕೆ ಏನಂತ ಕೇಳ್ತಾ ಇದ್ದೀನಿ. ನೆಕ್ಸ್ಟ್ ಬರ್ತಾ ಇದ್ದಾರೆ ನಮ್ಮ ನಮಸ್ತೆ. ಆಗಲೇ ನಾವು ಮಾತಾಡೀನಿ. ಈಗ ಆಂಜನೇಯ ಅವರ ಸರ್ಜಿ. ಆಂಜನೇಯ ಬಂದು ನಿಮ್ಮ ಎರಡು ಅನಿಸಿಕೆ ಮಾತಾಡ್ರಿ. ಆಯ್ತಾ ಇಲ್ಲ, ಅಯ್ಯೋ ಅಣ್ಣ ನಾನ್ ಸತ್ತೋದಂಗ ನಾನು ಮಾತಾಡ್ಲಿಲ್ಲ, ನಾನು ನಿಮ್ಮ ಅಭಿಮಾನಿ. ನಮ್ ಬ್ರೋ ಓಕೆ, ಇದೇ ನಮ್ಗೆಲ್ಲ ಖುಷಿ. ಅಷ್ಟಿದೆಲ್ಲ ಅಷ್ಟು ಸಾಕು. ಈ ಸುಂದರ ಕಾಡಿನೊಂದಿಗೆ ಹೋಗೋದೇ ಒಂದು ಸ್ವರ್ಗ. ಅದರಲ್ಲೂ ಒಂದು ಕಲ್ಕೇರಿ ಅನ್ನೋ ಒಂದು ವ್ಯೂ ಪಾಯಿಂಟ್ ನೋಡೋದಕ್ಕೂ ಫುಲ್ ಅಂದ. ಆದರೂ ಈ ನನ್ನ ಮಕ್ಕಳ ಜೊತೆ ಹೋಗ್ತೀವಲ್ಲ, ಇದು ಕೂಡ ಮತ್ತೊಬ್ಬರ ಆನಂದ. ಕರ್ನಾಟಕ ಅರಣ್ಯ ಇಲಾಖೆ ಧಾರವಾಡ ಕಾಯ್ದಿಟ್ಟ ಅರಣ್ಯ ಪ್ರದೇಶ. ಉಸಿರೆ ಕೊಡುವ ಮರಗಳಿವು, ನಾಶ ಮಾಡಬೇಡಿ ಇವುಗಳನ್ನು, ದೇವರು ಕರುಣಿಸಿದ ವರವೇ ಈ ಸೌಂದರ್ಯವು. ಇವಾಗ ಹೋಗ್ತಾ ಇದ್ದೀವಿ ನಂದೀಶ್ವರ ಟೆಂಪಲ್ಲು. ನಮ್ಮ ಜೊತೆ ಇದ್ದಾರೆ ಕುಬೇರ ವರ್ಸಸ್ ರಾಜಗುರು. ನಮ್ಮ ಫ್ರೆಂಡ್ ಟಿಂಗ ಅಂತ, ಅಲ್ಲ ಇವ ನಮ್ಮ ಫ್ರೆಂಡ್ ಗಿಕ್ಕ ಅಂತ, ಹಳೆ ಪರಿಚಯ. ಇವ್ರು ರಾಥೋಡವ್ರಂತ. ಆದ್ರೂ ಜಾಸ್ತಿ ಕಾಮಿಡಿ ಮಾಡ್ತಾರೆ, ಅದೆಲ್ಲ ಸೀರಿಯಸ್ ಆಗಿ ತಗೋಬೇಡಿ. ಕಾಮಿಡಿ ಅಂತಲ್ಲ, ಫ್ರೆಂಡ್ಸ್ ಅಂದ್ಮೇಲೆ ಕಾಮಿಡಿ ಇರೋದೆ. ಈಗ ನಾವು ಹೋಗ್ತಾ ಇರೋದು ನಂದೀಶ್ವರ ಟೆಂಪಲ್ ಅಂತ. ಇದು ಬಹುಶಃ ಕಲಿಕೇರಿಯಿಂದ ಒಂದು 6-7 ಕಿಲೋಮೀಟರ್ ಇರ್ಬೋದು. ದಿಸ್ ಇಸ್ ನಂದೀಶ್ವರ ಟೆಂಪಲ್. ಇವಾಗ ನಾವು ನೋಡ್ತಾ ಇರೋದು ನಂದೀಶ್ವರ ಟೆಂಪಲ್ ಒಂದು ಫ್ರಂಟ್ ವ್ಯೂ. ಇದು ಈ ಕಡೆ ಎಲ್ಲ ಫುಲ್ ನೋಡೋಕೆ ಚೆಂದ ಕಾಣುತ್ತೆ. ಪ್ರತಿಯೊಬ್ಬರು ನೋಡಿ ಚಪ್ಪಲಿಗೋಸ್ಕರ, ಅವ್ರವ್ರ ಚಪ್ಪಲಿಗೋಸ್ಕರ ಸೇಫ್ಟಿ ನೋಡಿ ಅಷ್ಟೇ. ಆದರೂ ಚಪ್ಪಲಿ ಅಂದರೆ ಸೇಫ್ಟಿ ಜಾಸ್ತಿ ಅಲ್ಲ. ಫ್ರೆಂಡ್ಸ್, ಈಗ ನೋಡ್ತಾ ಇದ್ರೆ ಇದು ನಂದೀಶ್ವರ ಟೆಂಪಲ್ನ ಹೊರನೋಟ. ಇದು ನೋಡ್ತಾ ಇದ್ರೆ ನಮಗೆ ಯಾವ ಬೇಲೂರು ಹಳೆಬೀಡು ಶಿಲ್ಪಕಲೆಗೂ ಒಂದು ಟಕ್ಕರ್ ಕೊಡೋ ಪ್ಲೇಸ್ ಅಂತಲೇ ಹೇಳ್ಬೋದು. ಹಾಗೆ ಇದು ನಂದಿಕೊಳ ಅಂತ. ಇಲ್ಲಿ ಯಾರು ಸ್ನಾನ ಮಾಡುವಂಗಿಲ್ಲ, ಓನ್ಲಿ ತೀರ್ಥವನ್ನು ತೆಗೆದುಕೊಳ್ಳುವ ಅವಶ್ಯಕ ಇದೆ. ಫೋಟೋಗೋಸ್ಕರ ಕಮೆಂಟ್ ಕೊಡ್ತಿರೋ ಸಂಘ, ಅದ್ರ ಕೇರ್ ಮಾಡಿದೆ ಫೋಟೋ ತೆಗಿತಿರೋ ಇದೊಂದು ಸಂಘ. ಸವೀರಿ ಈ ಪ್ರಕೃತಿಯ ಸೌಂದರ್ಯವ, ಆದರೂ ಹಾಳ ಮಾಡದಿರಿ ಈ ಪ್ಲಾಸ್ಟಿಕ್ಕಿಂದ ಈ ಅಂದವ. ಪರಿಸರ ನಮ್ಮೆಲ್ಲರ ಸೊತ್ತು. ನೋಡಿ ಫ್ರೆಂಡ್ಸ್, ಈಗ ನೀವು ನೋಡ್ತಾ ಇದ್ದೀರಾ ನಂದೀಶ್ವರ ಟೆಂಪಲ್ನ ಹೊರನೋಟ. ನೋಡ್ತಾ ಇರ್ಬೋದು ನೀವು ವ್ಯೂ ಎಷ್ಟು ಸಖತ್ತಾಗಿದೆ ಅಂತಂದು. ಟ್ರೆಕ್ಕಿಂಗ್ ಅನ್ನೋದು ಸಾಮಾನ್ಯವಾದ ಮಾತಲ್ಲ, ಆದರೂ ಇಂಥದ್ದೆಲ್ಲ ದಾಟ್ಕೊಂಡು ಇಂಥ ನನ್ನ ಮಕ್ಕಳ ಕಾಟ ಎಲ್ಲ ತಡ್ಕೊಂಡು ಮೇಲೆ ಹತ್ತಬೇಕು. ಹತ್ತಿ ಎಲ್ಲ ಫುಲ್ ಸುಸ್ತಾಗೋತು. ಆದರೂ ನಮ್ಮ ರಾಜ್ಗುರು, ನಮ್ಮ ಕಿರಣ್ ಅವರು ಫುಲ್ ಸುಸ್ತಾಗ್ದೇನೆ ಬರ್ತಿದ್ದಾರೆ. ನಮ್ಮ ರಾಜ್ಗುರು ಅಂತವರು ಒಂದು ಪಾಟ್ ಫುಲ್ ಹೊಡೆದು ಫುಲ್ ಹೆಲ್ದಿಯಾಗಿ ಬರ್ತಿದ್ದಾರೆ. ನಮಗೆ ಯಾಕೋ ಫುಲ್ ದಮ್ ಆಗ್ತಾ ಇದೆ. ಇವರು ನಮ್ಮ ಕುಬೇರ್ ಅವರು, ಅವ್ರ ಹುಡುಗಿಯು ಮುಂದೆ ಹೋಗ್ಬಿಟ್ಟಿದ್ದಾಳೆ. ಅವ್ರ ಖುಷಿಗೋಸ್ಕರ ಆದರೂ ನೋಡಿ ಫ್ರೆಂಡ್ಸ್, ಒಂದಂತೂ ಹೇಳ್ತೀನಿ, ಇಲ್ಲಿ ಸಿಂಗಲ್ಸ್ ಎಲ್ಲ ಬರುವಂತ ಜಾಗ ಅಲ್ಲ ಇದು. ಇಲ್ಲಿ ಏನೇ ಇದ್ರು ಒಂದೊಂದು ಹುಡುಗಿ ಒಂದು ಇಂಟ್ರೆಸ್ಟು, ಕ್ಯೂರಿಯಾಸಿಟಿ. ಆದರೂ ನಮ್ಮ ಲವರ್ ಬಾಯಿ ಫೋನ್ ಇವ್ರು ನಮ್ಮ ಕಿರಣ್ ಅವ್ರ ಹುಡುಗಿ ಫೋನಲ್ಲಿ ಮಾತಾಡಿದ ತಕ್ಷಣ ಫುಲ್ ಎನರ್ಜಿ ಆಗಿ ಫುಲ್ ಮೇಲೆ ಆಗ್ತಾ ಇದ್ದಾರೆ. ಆದರೂ ನಮ್ಮಂತೆಲ್ಲ ಸಿಂಗಲ್ಸ್ಗಳಿಗೆಲ್ಲ ಈ ಟ್ರೆಕ್ಕಿಂಗ್ ಬಹಳ ಕಷ್ಟ. ಸಾಧಿಸ್ಬಿಟ್ವಿ ಹುರ್ರೇ. ಬೆಟ್ಟವನ್ನು ದಾಟ್ಕೊಂಡು ಬಂದ್ವಿ.
ಪ್ರಕೃತಿಯ ಸೌಂದರ್ಯದ ಜೊತೆಗೆ ನಾವುಗಳೆಲ್ಲವು. ಆದರೂ ನೀವು ನೋಡ್ತಿದ್ದೀರಲ್ಲ, ನಾವು ನೋಡ್ಕೊಂಡಂಥ ನಂದೀಶ್ವರ ಟೆಂಪಲ್ಲು ಎಷ್ಟು ಚಿಕ್ಕದಾಗಿ ಕಾಣ್ತಿದೆ ನೋಡಿ. ಬರ್ರಿ ಹತ್ತೋಣ, ಮೇಲೆ ಹೋಗೋಣ ಬನ್ನಿ. ಇವರು ಕುಬೇರ ಗೊತ್ತಲ್ಲ ಮಂಜು, ಒಪ್ಪ. we are finally reached the ವ್ಯೂ ಪಾಯಿಂಟ್. most unexpected thing, Kalkeri view point. ಆದರೂ This is the ಕಷ್ಟಪಟ್ಟು real ಕಷ್ಟಪಟ್ಟು place, ಹತ್ಕೊಂಡ್ಬಂದ್ವಿ ಇಲ್ಲಿಂದ ಮೇಲಿಂದ, ಕೆಳಗಡೆಯಿಂದ ಮರ ಗುಡ್ಡ. ಆದರೂ ಏನೋ ಒಂದು ಈ ಪ್ರಕೃತಿ ಅನ್ನೋದು ಭಾಳ ಇದು, ಅದೇನು ಹೇಳದಂತ ಒಂದೆಲ್ಲ ಮಕ್ಕಳು. ಬನ್ನಿ, ಇನ್ನು ಸ್ವಲ್ಪ ಇದೆ, ಎಷ್ಟು ಮೇಲೆ ಏನ್ ಹತ್ಬಿಡೋಣ. ತಿಳ್ಕೊಂಡಿದೀವಿ ಅಂದ್ರ ನೇಚರ್ ಇಸ್ ಅ ಟೀಚರ್. ವಾಹ್, This is really what I can learn from this Kalkeri view point. Nature is a teacher. ಆದರೂ ಇವರು ಪುಸ್ತಕ ಪ್ರೇಮಿಗಳು, ಇವರಷ್ಟು ನಾವೇನಲ್ಲ. ಆದರೂ ಇನ್ನು ಸ್ವಲ್ಪ ಇದೆ, ಬನ್ನಿ ಮೇಲೆ ಹೋಗೋಣ, ನೋಡ್ಕೊಂಡು ಬರೋಣ. ಓಹ್, ಮತ್ತೆ ನಾ ಇಂಗ್ಲೀಷ್ ಮಾತಾಡಿದ್ದಕ್ಕಿಪ್ಪ ಎಲ್ಲ ಹಾಕೊಂಡು ಬನ್ನಿ ಗುರು. ನೋಡಿಲ್ಲ ಎಲ್ಲ ಊರೇ ಹೇಳ್ಬಿಡ್ತಾರೆ. ಓ, ಫೈನಲಿ ರೀಚ್ ದ ವ್ಯೂ ಪಾಯಿಂಟ್. ಓ, ಆದರೂ ಫೈನಲ್ ಆಗಿ ರೀಚ್ ಆದ್ವಿ ವ್ಯೂ ಪಾಯಿಂಟ್. ಇಷ್ಟೆಲ್ಲ ಕಷ್ಟಗಳ ನಡುವೆ ಈ ಒಂದು ಪ್ರಕೃತಿಯ ಆನಂದನೇ ಆನಂದ. ಫೈನಲಿ ರೀಚ್ ದ ಗೋಲ್ ಆಫ್ ಕಲ್ಕೇರಿ ವ್ಯೂ ಪಾಯಿಂಟ್ ವಿತ್ ಓಕೆ ಫ್ರೆಂಡ್ಸ್. ವ್ಯೂ ಪಾಯಿಂಟ್ನ ಟಾಪಲ್ಲಿ ನಿಂತು ನೋಡ್ತಾ ಇರೋ ವ್ಯೂ ಇದು ನೋಡಿ ಫ್ರೆಂಡ್ಸ್, ಎಷ್ಟು ಸಖತ್ತಾಗಿದೆ ಅಂತ ನೋಡ್ತಾ ಇರ್ಬೋದು ನೀವು. ನೋಡು, ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇಷ್ಟೆಲ್ಲ ಆದಮೇಲೆ ನಮ್ಮದು ಊಟದ ಸಮಯ. ನಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಊಟ ಮಾಡೋಕ್ಕೆ ನಾವು ಸ್ಟಾರ್ಟ್ ಮಾಡಿದ್ವಿ. ಇವರು ನಮ್ಮ ಕಿರಣ್ ಅವರು ಒಂದು ಊಟ ತೊಗೊಂಡ್ರು. ಭಿಕ್ಷೆ ಕೇಳಿದ್ರೆ 10 ಪೈಸೆ ಕೊಡ್ತಾರೆ. ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. A few moments later, 2,000 years later, one eternity later. ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ, ಯಾರೇ ಅದು? ಸಿದ್ದರಾಮಯ್ಯ ಮಾಡ್ತಾನೆ ಹಿಂಗ. ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್.